ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲ ಹೇಗೆ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಗುರುಚಂದ್ರರ ಯುತಿಯನ್ನು, ಗಜಕೇಸರಿ ಯೋಗವನ್ನು ನೋಡ್ತಾ ಇದ್ದೀವಿ. ಇನ್ನು ಮಿಥುನ ರಾಶಿಯಲ್ಲಿ ಮಾಂದ್ಯ ಉದಯಾಗಿದೆ. ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಕುಜ ಹಾಗೂ ಶನೈಶ್ಚರರ ಯುತಿ ಕುಂಭರಾಶಿಯಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಮೀನರಾಶಿಯಲ್ಲಿ ಅಲ್ಲಿ ರವಿ, ಶುಕ್ರ, ಬುಧ ಹಾಗೂ ರಾಹು 4 ಗ್ರಹಗಳನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನೋಡಿ, ನಿಮಗೆ ಗಜಕೇಸರಿ ಯೋಗ ಇದೆ. ಹೀಗಾಗಿ ಸುಖ ಸಮೃದ್ಧಿ, ವ್ಯಾಪಾರಗಳಿಗೆ ವಿಶೇಷವಾದ ಅನುಕೂಲ, ಲಾಭದಾಯಕ ದಿನ, ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಸುಲಭತೆ, ಸುಗಮತೆ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಆಪ್ತರಿಗಾಗಿ ಒಂದಷ್ಟು ಹಣ ವಿನಿಯೋಗ. ಈ ದಿವಸ ವಸ್ತುಡ್ಕು, ಮನೆಗೆ ಯಾರೋ ನೆಂಟರು ಇಷ್ಟರು ಬಂದಿರ್ತಾರಲ್ಲ, ಅವರಿಗೆಲ್ಲ ಹಣ ಖರ್ಚು ಮಾಡ್ತಕ್ಕಂಥದ್ದು ಅಥವಾ ಅವರಿಗೆ ಏನು ಉಡುಗೊರೆ ಕೊಡಿಸ್ತಕ್ಕಂಥದ್ದು, ಈ ಥರದ್ದು ಒಂದು ಸಂಭ್ರಮದ ವಾತಾವರಣವನ್ನು ನೋಡ್ತಾ ಇದ್ದೀರ. ಷಷ್ಠಾಧಿಪತಿ ಆತ ಬುಧ ನಿನ್ನೆ ವಕ್ರನಾಗಿ ಏನು ಮೀನರಾಶಿ ಮತ್ತೆ ಯಥಾ ಪ್ರಕಾರ ನೀಚನಾಗಿದ್ದಾನೆ. ಹೀಗಾಗಿ ಸಾಲದ ಹೊರೆ ಕೂಡ ಸೂಚಿಸ್ತಾ ಇದ್ದು ಸ್ವಲ್ಪ ಹುಷಾರಾಗಿರಿ. ಈ ದಿವಸ ನೀವು ಪ್ರಾರ್ಥನೆಗೆ ವಿಷ್ಣು ಸನ್ನಿಧಾನದಲ್ಲಿ ಹೆಸರು ಕಾಳು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ. ಆಪ್ತರಿಗಾಗಿ ನೀವು ಕೂಡ ಆಪ್ತರ ಜೊತೆಗೆ ಒಂದಷ್ಟು ಒಡನಾಟ, ಜೊತೆಗೆ ಆಪ್ತರಿಗಾಗಿ ಹಣ ವಿನಿಯೋಗ, ಅವರಿಗಾಗಿ ಉಡುಗೊರೆ ಕೊಡಿಸ್ತಕ್ಕಂತಹ ಸಾಧ್ಯತೆ ಇಂಥದ್ದನ್ನೆಲ್ಲ ಸೂಚಿಸ್ತಾ ಇದೆ. ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಏನೋ ನೆಂಟರು ಇಷ್ಟರು ಬಂದಿದ್ದಾರೆ, ಅವ್ರ ಜೊತೆಗೆ ನಾನು ತೊಗೊಂಡ್ಬಿಡೋಣ ಅಂಥೇಳಿ ಹೆಚ್ಚಿನದಾಗಿ ಆಹಾರ ಸೇವನೆ ಅದು ನಿಮಗೆ ತೊಡಕಾಗುತ್ತೆ. ಅಜೀರ್ಣತೆ ಉಂಟಾಗೋ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರು. ಯಾಕೆಂದರೆ ಪಂಚಮಾಧಿಪತಿ ಕೂಡ ನೀಚ ಸ್ಥಾನಕ್ಕೆ ಹೋಗಿ ತಲುಪಿದ್ದಾನೆ. ಹೀಗಾಗಿ ಆರೋಗ್ಯ ವ್ಯತ್ಯಾಸ ಆಗಬಹುದು ಈ ದಿವಸ. ಸ್ವಲ್ಪ ಹುಷಾರು. ಇನ್ನು ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಇಕ್ಕಟ್ಟಾಗುತ್ತೆ, ಇಬ್ಬಂದಿ ಆಗುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ವಾತಾವರಣ ಕಹಿ ಆಗೋ ಸಾಧ್ಯತೆ ಇದೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಬಂಧುಗಳಲ್ಲಿ ಯಾಕೋ ಅಸಮಾಧಾನ ಇರ್ತದೆ. ಹಬ್ಬ ಮುಗಿದು ಮಾರನೇ ದಿವಸ ಯಾಕೋ ಒಂದು ರೀತಿಯ ಅವರ ಮಾತುಗಳು ಅಥವಾ ಒಡನಾಟ ಅಥವಾ ಅವರ ಚರ್ಯೆಗಳು ಇವೆಲ್ಲ ನಿಮಗೆ ಇಷ್ಟವಾಗದೆ ಏನೋ ಒಂದು ಅಸಮಾಧಾನದ ಒಂದು ಲಕ್ಷಣ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ಯಾಕೋ ಅಸಮಾಧಾನ, ಸ್ವಲ್ಪ ಪರವಾಗಿ ಮಧ್ಯಮ ಸ್ತರದಲ್ಲಿದೆ ಈ ದಿವಸ. ಆದರೆ ಧನಾಧಿಪತಿ ಲಾಭದಲ್ಲಿರೋದ್ರಿಂದಾಗಿ ಕುಟುಂಬದವರ ಸಹಕಾರ, ಅವರ ಒಂದು ಮಾರ್ಗದರ್ಶನ ಅದು ತುಂಬ ಚೆನ್ನಾಗಿರ್ತದೆ. ಯೋಚನೆ ಮಾಡಬೇಡಿ. ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿರ್ತದೆ, ಹೆಚ್ಚಿನ ಅನುಕೂಲ ಇದೆ. ಹಣಕಾಸಿಗೆ ತೊಂದರೆ ಇಲ್ಲ, ಆದರೆ ಒಡನಾಟ ಬಾಂಧವ್ಯಗಳಲ್ಲಿ ಸ್ವಲ್ಪ ಕಿರಿಕಿರಿ. ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಕರ್ಮಸ್ಥಾನದಲ್ಲಿ ನೋಡಿ ಗಜಕೇಸರಿ ಯೋಗ ಆಗಿದೆ. ಹೀಗಾಗಿ ನೀವು ಮಾಡಿದ ಕೆಲಸದಲ್ಲಿ 100% ರಿಸಲ್ಟ್ ಅಂತೀವಲ್ಲ, ಹಾಗೆ ತುಂಬ ಚೆನ್ನಾಗಿದೆ. ನಿರೀಕ್ಷಿತ ಫಲವನ್ನು ಗಳಿಸ್ತೀರಾ, ಹೆಚ್ಚಿನ ಅನುಕೂಲ ಇದೆ. ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಹೊಸ ಸಂವತ್ಸರ ಶುರುವಾಗಿದೆಯಪ್ಪ, ನನಗೆ ಏನು ಲಾಭ ಇದೆಯಾ ಅಂತಂದರೆ ಖಂಡಿತ ಲಾಭ ಇದೆ. ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಇನ್ನು ಈ ದಿವಸ ಶುಕ್ರ ಕೂಡ ಚೆನ್ನಾಗಿದ್ದಾನೆ. ಹೀಗಾಗಿ ಮಕ್ಕಳ ಒಂದು ಸಮಾಧಾನ, ಅವರ ಒಂದು ಏಳಿಗೆ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ವ್ಯಯ ಇದೆ, ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರಾಗಿರಿ. ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಉಳಿದ ಹಾಗೆ ಲಾಭ ಇದೆ. ತಂದೆ ಮಕ್ಕಳ ಬಾಂಧವ್ಯ ಚೆನ್ನಾಗಿರುತ್ತೆ. ಒಳ್ಳೆಯ ಒಂದು ಕ್ಷೇತ್ರ ದರ್ಶನ ಅಥವಾ ಒಳ್ಳೆಯ ಸಜ್ಜನರ ಭೇಟಿ, ಇಂಥದ್ದು ಒಂದು ಅವಕಾಶ ಇದೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರ, ಅದು ಬಹಳ ಮುಖ್ಯವಾಗಿ. ಶುಭ ಕಾರ್ಯಗಳು, ಉತ್ತಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರ, ಅದು ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ. ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಕಿರಿಕಿರಿ ಸೂಚಿಸ್ತಾ ಇದೆ, ಅಸಮಾಧಾನ ಇರ್ತದೆ. ಇನ್ನು ದಿವಸ ಬಾಂಧವ್ಯದಲ್ಲೂ ಅಷ್ಟೇ, ಈ ಗಂಡ ಹೆಂಡತಿ, ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗುತ್ತೆ. ಮಾನಸಿಕವಾಗಿ ಸ್ವಲ್ಪ ಕುಗ್ಗುತ್ತೀರ. ಹೀಗಾಗಿ ದಿವಸ ತಪ್ಪದೆ ನೀವು ಕೂಡ ವಿಷ್ಣು ಸಹಸ್ರನಾಮ ಕೇಳಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನುಳಿದ 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡಿ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.